ಬಿಗ್ ಬಾಸ್ ಮನೆಯಲ್ಲಿ ಪತ್ರಗಳ ಎಮೋಷನಲ್ ಆಟ ನಡೀತಾ ಇದೆ. ನಾಮಿನೇಟ್ ಆಗಿರೋ ಸ್ಪರ್ಧಿಗಳನ್ನ ಕಾಪಾಡೋದಕ್ಕೆ ಫ್ಯಾಮಿಲಿ ಕಡೆಯಿಂದ ಪತ್ರಗಳು ಬಂದರೂ ಕೂಡ ಬಿಗ್ ಬಾಸ್ ಅವುಗಳನ್ನ ಅಷ್ಟು ಸುಲಭವಾಗಿ ನೀಡ್ತಾ ಇಲ್ಲ. ಬುಧವಾರ ಸಂಚಿಕೆಯಲ್ಲಿ ನಡೆದಂತ 2 ಘಟನೆಗಳು ವೀಕ್ಷಕರ ಗಮನ ಸೆಳೆದಿವೆ. ಈ ಬಾರಿ ಸೂರಜ್ ಹಾಗೇನೆ ಸ್ಪಂದನ, ಧ್ರುವಂತ್, ಚಂದ್ರಪ್ರಭಾಗೆ ಪತ್ರಗಳನ್ನ ಓದೋ ಅವಕಾಶ ಮತ್ತೆ ನಾಮಿನೇಷನ್ ಇಂದ ಬಚಾವಾಗೋ ಅವಕಾಶ ಎರಡೂ ಕಡೆ ಕಳೆದು ಹೋಗಿದೆ. ಇನ್ನು ರಿಷಾ ಗೌಡಗೆ 7 ಜನರ ಪತ್ರಗಳನ್ನ ಕಳಿಸಲಾಗಿತ್ತು. ಅದರಲ್ಲಿ 2 ಪತ್ರನ ಹರಿದು ಹಾಕಿ ತಮ್ಮ ಪತ್ರನ ಪಡೆದು ಸೇಫ್ ಆಗುವಂತ ಅವಕಾಶ ರಿಷಾಗೆ ಸಿಕ್ತು. ಆದ್ರೆ ರಿಷಾ ತಮ್ಮ ಪತ್ರವನ್ನ ತಗೊಂಡು ಸ್ಪಂದನ ಮತ್ತೆ ಸೂರಜ್ 2 ಪತ್ರಗಳನ್ನ ಹರಿದು ಹಾಕಿದ್ರು. ತಮ್ಮ ಕುಟುಂಬದವರು ಕಳಿಸಿದಂತ ಪತ್ರಗಳನ್ನ ಕಣ್ಮುಂದೆನೆ ಛಿದ್ರಗೊಂಡಿದ್ದಕ್ಕೆ ಸ್ಪಂದನ ಮತ್ತೆ ಸೂರಜ್ ಕಣ್ಣೀರ್ ಹಾಕಿದ್ರು. ಸ್ಪಂದನ ಮತ್ತೆ ಸೂರಜ್ ನೋವಿನಲ್ಲಿ ಮುಳುಗ್ತಾ ಇದ್ರು ಕೂಡ ಅದನ್ನ ನೋಡಿ ಕಾವ್ಯ ರಿಷಾಗ್ ಅಟ್ಲೀಸ್ಟ್ ಒಂದ್ ಸಾರಿನಾದ್ರೂ ಕೇಳು ಅಂತ ಕೇಳ್ಕೊಂಡ್ರು. ಆದ್ರೆ ರಿಷಾ ಅದಕ್ಕೆ ಕ್ಯಾರೆ ಅನ್ಲಿಲ್ಲ. ನಾನು ಯಾಕೆ ಸಾರಿ ಕೇಳಬೇಕು ಅಂತ ವಾದ ಮಾಡಿದ್ರು. ಈ ಘಟನೆ ಮನೆಯಲ್ಲಿ ಭಾವನಾತ್ಮಕ ವಾತಾವರಣವನ್ನ ನಿರ್ಮಿಸಿದೆ. ಇನ್ನೊಂದ್ ಕಡೆ ಚಂದ್ರಪ್ರಭಾ, ಧ್ರುವಂತ್ ಮತ್ತೆ ಮಾಳು ಅವರಿಗೆ ಬಿಗ್ ಬಾಸ್ ಪತ್ರಗಳನ್ನ ಕಳಿಸಿದ್ರು. 3 ಜನದಲ್ಲಿ ಒಬ್ರನ್ನ ಸೇಫ್ ಆಗುವಂತ ಅವಕಾಶವನ್ನ ನೀಡಲಾಗಿತ್ತು. ಚರ್ಚೆ ಮಾಡಿ ಮಾಳು ಹೆಸರನ್ನ 3 ಜನ ಆಯ್ಕೆ ಮಾಡಿಕೊಂಡ್ರು. ಇನ್ನು ಕುಟುಂಬದವರು ಬರೆದಂತ ಪತ್ರ ಮಾಳುಗೆ ಸಿಕ್ತು. ಆದ್ರೆ ಚಂದ್ರಪ್ರಭಾ ಮತ್ತೆ ಧ್ರುವಂತ್ ಅವರ ಪತ್ರಗಳನ್ನ ಮಾಳು ತನ್ನ ಕೈಯಾರೆ ಹರಿದು ಹಾಕಬೇಕಾಗಿರುವಂತ ಸಂದರ್ಭ ಬಂತು. ಚಂದ್ರಪ್ರಭಾ ಮತ್ತೆ ಧ್ರುವಂತ್ ತಮ್ಗಾಗಿ ತ್ಯಾಗ ಮಾಡಿದ ದೃಶ್ಯನ ಕಣ್ಣೀರ್ ಹಾಕ್ಸುವಂತ ಒಂದು ಸಂದರ್ಭ ಬಂತು. ಇನ್ನು ಪತ್ರಗಳನ್ನ ಹರಿದಾಗ ಮಾಳು ಅಳುತ್ತಲೇ ಆ ಕೆಲಸನ ಮಾಡ್ಬೇಕಾಗಿತ್ತು. ಅದಾದ್ಮೇಲೆ ಚಂದ್ರಪ್ರಭಾ ನೋವಿಂದ ಕೊನೆ ಪಕ್ಷ ಯಾರು ಬರೆದಿದ್ದು ಅಂತನಾದ್ರೂ ತಿಳ್ಕೊಬೇಕಿತ್ತು ಅಂತ ಹೇಳ್ತಾ ಇದ್ರು. ಈ ದೃಶ್ಯ ನೋಡುಗರನ್ನು ಕೂಡ ಕಣ್ಣೀರ್ ತರಿಸ್ತು. ಇನ್ನು ರಿಷಾ ಹಾಗೇನೆ ಮಾಳು ಅವರ ನಡವಳಿಕೆಗಳು ಅವರ ವ್ಯಕ್ತಿತ್ವವನ್ನ ತೋರಿಸಿವೆ ಅಂತ ಎಲ್ಲೆಡೆ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಮಾಳು ಚಂದ್ರಪ್ರಭಾ ಒಂದು ಪತ್ರವನ್ನ ಓದೋಕೆ ಅವಕಾಶ ಸಿಗ್ಲಿಲ್ವಲ್ಲ ಅಂತ ಕಾಲಿಗೆ ಕೂಡ ಬೀಳಕ್ಕೆ ಹೋದ್ರು. ಈ ಕಡೆ ರಿಷಾ ಅಟ್ಲೀಸ್ಟ್ ಒಂದು ಸಾರಿ ಕೇಳೋಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ಲು. ಸಾರಿನ ಕೇಳಲೇ ಇಲ್ಲ. ಈಗ ನಿಜವಾದ ವ್ಯಕ್ತಿತ್ವ ಯಾರ್ದು ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಇವರಿಬ್ಬರಲ್ಲಿ ನಿಮಗೆ ಯಾರ ವ್ಯಕ್ತಿತ್ವ ಇಷ್ಟ ಆಯ್ತು ಕಮೆಂಟ್ ಮಾಡಿ ತಿಳಿಸಿ.